ನಾನು ನಿಮಗೆ ಭರವಸೆ ಕೊಡ್ತೀನಿ, ನೀವು ನಂಬಿ ನನ್ನ ಮೇಲೆ ವಿಶ್ವಾಸ ಇಡಿ. ಯಾವುದೇ ಕಾರಣಕ್ಕೆ ನಮ್ಮ ಅವಧಿ ಮುಗಿಯುವವರೆಗೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ. ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ. ನನಗೆ ವಿಶ್ವಾಸ ಇದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಬಂದ ಮೇಲೆ ಈ ಗ್ಯಾರಂಟಿಗಳನ್ನೆಲ್ಲ ಮುಂದುವರಿಸ್ತೀವಿ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ 25 ಗ್ಯಾರಂಟಿಗಳನ್ನು ಕೂಡ ಜಾರಿಗೊಳಿಸ್ತಾರೆ. ನಾನು ಕೇಳ್ತೀನಿ ನಿಮಗೆ, ಈ ಜಾಧವ್, ಮಿಸ್ಟರ್ ಜಾಧವ್ ಯಾವತ್ತಾರು ಕೂಡ ನಿಮ್ ಪರವಾಗಿ ಕರ್ನಾಟಕದ ಪರವಾಗಿ ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ ನಲ್ಲಿ ಯಾವತ್ತಾರು ಬಾಯಿ ಬಿಟ್ಟಿದಾರ? ಯಾವತ್ತಾರು ಬಾಯಿ ಬಿಟ್ಟಿದ್ದೀರಿ? ಅವ್ರನ್ನ ಯಾಕೆ ಗೆಲ್ಲಿಸ್ತೀರಿ? ಮತ್ತೆ ಅವ್ರಿಗೆ ಯಾಕೆ ವೋಟ್ ಕೊಡ್ತೀರಿ ನೀವು? ದಯಮಾಡಿ ಖರ್ಗೆ ಅವರನ್ನ ಬಹಳ ಕೆಲಸ ಮಾಡಿದ್ರಿ ಈ ಭಾಗಕ್ಕೆ. ಅವ್ರನ್ನ ಸೋಲಿಸ್ಬಿಟ್ರಲ್ರಿ, ಜಾಧವ್ ಗೆಲ್ಸಿದಿರಲ್ರಿ. ನೀವೇ ಯೋಚನೆ ಮಾಡಿ. ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡಿ 371 ಆರ್ಟಿಕಲ್ 371ಗೆ ಸೇರ್ಪಡೆ ಮಾಡಿ ವಿಶೇಷ ಅನುದಾನವನ್ನ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ನಾನು ಮುಖ್ಯಮಂತ್ರಿ ಆಗಿದ್ದೆ. ಆಗ HK ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ಮಾಡಿ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಮೆಂಬರ್ ಆಗಿದ್ರು. ಅದನ್ನು ಯಥಾವತ್ತಾಗಿ ಅವರ ರಿಪೋರ್ಟ್ ಅನ್ನ ಜಾರಿ ಮಾಡಿದವರು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಿದ್ರಲ್ಲ. ನೀವು ಯೋಚನೆ ಮಾಡಿ, ಸೋಲಿಸಬೇಕಾಗಿತ್ತ? ಈಗ ಜಾಧವ್ ಅವ್ರನ್ನ ಗೆಲ್ಲಿಸಿದ್ರಲ್ಲ, ಏನಾದ್ರು ಉಪಯೋಗ ಆಯ್ತಾ? ಬಡವರಿಗೆ ಏನಾದ್ರು ಉಪಯೋಗ ಆಯ್ತಾ? ದಲಿತರಿಗೆ ಏನಾದ್ರು ಉಪಯೋಗ ಆಯ್ತಾ? ಆಗ್ಲಿಲ್ಲ. ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರು ಯಾರು? ನ್ಯಾಯದ ಪರ ಇದ್ರೆ ಕೋಲಿ ಸಮಾಜಕ್ಕೆ ನಾನು 3 ಸಾರಿ ಶಿಫಾರಸ್ ಮಾಡಿದ್ದೀನಿ. ಕೋಲಿ ಸಮಾಜಕ್ಕೆ ಏನಪ್ಪ ತಿಪ್ಪಣ್ಣ, 3 ಸಾರಿ ಶಿಫಾರಸ್ ಮಾಡಿದ್ದೀನಿ. ಇವತ್ತವರೆಗೆ ಯಾವತ್ತಾದ್ರೂ ಕೂಡ ಜಾಧವ್ ಕೇಂದ್ರ ಸರ್ಕಾರ ಮುಂದೆ ಇರ್ತಕ್ಕಂಥ ಕೋಲಿ ಸಮಾಜಕ್ಕೆ ಮೀಸಲಾತಿ ಕೊಡಿ, ST ಮಾಡಿ ಅಂತೇಳಿ ವಾದ ಮಾಡಿದಾರ? ಮತ್ತೆ ಕೋಲಿ ಸಮಾಜ ಓಟ್ ಹಾಕ್ಬೇಕು ಅವ್ರಿಗೆ? ಆಗಲ್ಲ. ಬೀದರ್, ಗುಲ್ಬರ್ಗ, ಯಾದಗಿರ್ ಇಲ್ಲಿ ವಾಸ ಮಾಡ್ತಕ್ಕಂಥ ಕುರುಬರು, ಗೋಂಡಾ ಜನ, ಅವರಿಬ್ರು ಒಂದೇ ಅಂತೇಳಿ ನಾವು ST ಮಾಡಿ ಅಂತೇಳಿ ಕೇಂದ್ರಕ್ಕೆ ಶಿಫಾರಸ್ ನಾನಿದ್ದಾಗಲೇ ಶಿಫಾರಸ್ ಮಾಡಿದ್ದೆ. ಇವತ್ತಿನವ್ರಿಗೆ ಮಾಡಿದಾರ? ಮಾಡಿಲ್ಲ. ಮತ್ತೆ ಕುರುಬರು ಓಟ್ ಹಾಕ್ಬೇಕು ಅವ್ರಿಗೆ? ಕುರುಬರು ಓಟ್ ಹಾಕ್ಬೇಕಾ? ದೇವೇಂದ್ರ ಹಾಕ್ಬೇಕೇನಪ್ಪ? ಯಾರಾದ್ರೂ ಕುರುಬರಿಗೂ ಟಿಕೆಟ್ ಕೊಟ್ಟಿದಾರ? ನಿಮ್ಗೇನ್ ನಾಚಿಕೆ ಆಗಲ್ಲ? ಕೋಪ ಬರಲ್ಲ ನಿಮ್ಗೆ? ಒಂದು ಟಿಕೆಟ್ ಕೊಟ್ಟಿಲ್ಲ. 28ರಲ್ಲಿ ಕುರುಬರಿಗೆ ಒಂದೇ ಒಂದು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ. ಮುಸಲ್ಮಾನರಿಗೆ ಒಂದು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ. ಮರಾಠ ಜನರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ಕೋಲಿ ಸಮಾಜಕ್ಕೆ ಕೊಟ್ಟಿದಾರ? ಕೊಟ್ಟಿಲ್ಲ. ಇವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಇವರಿಗೆ? ಇದನ್ನ ಇವತ್ತು ನೀವು ಚರ್ಚೆ ಮಾಡಬೇಕಾಗುತ್ತೆ. ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ನನ್ನ ಭಾಷಣ ಮುಂದುವರಿಸಲಿಕ್ಕೆ ಹೋಗಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಈ ಸಾರಿ ಜಾಧವ್ ಅವರನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.